ಈ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಲಕ್ಷಾಂತರ ಜನರು ವಿಷಪೂರಿತ ಹಾವುಗಳ ಕಡಿತದಿಂದ ಬಳಲುತ್ತಾರೆ. ಜಗತ್ತಿನ ಸುಮಾರು 1,37,000 ಜನ ಪ್ರತಿ ವರ್ಷ ಹಾವು ಕಡಿತದಿಂದಲೇ ಸಾಯುತ್ತಾರೆ. ಭಾರತವೊಂದರಲ್ಲಿ ವರ್ಷವೊಂದಕ್ಕೆ ಅಂದಾಜು 58,000 ಜನ ಹಾವು ಕಚ್ಚಿದ್ದರಿಂದ ಸಾವನ್ನಪ್ಪುತ್ತಿದ್ದಾರೆ. ಆದರೆ ಸೂಕ್ತ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕಿದಲ್ಲಿ ಈ ಅಪಾಯದಿಂದ ಪಾರಾಗಬಹುದು. ಹಾವು ಕಡಿತದ ಸಮಯದಲ್ಲಿ ಜೀವರಕ್ಷಕನಾಗಿ ಕೆಲಸ ಮಾಡುವ ಔಷಧವೇ ಆಂಟಿವೇನಮ್, ಅಂದರೆ ಪ್ರತಿವಿಷ. ಇವತ್ತಿನ ವಿಡಿಯೋದಲ್ಲಿ ಈ ಆಂಟಿವೇನಮ್ ತಯಾರಾಗುವ ವಿಧಾನದ ಕುರಿತಾದ ಮಾಹಿತಿ. ವೇನಮ್ ಸಂಗ್ರಹಿಸಲು ಬೇಕಾದ ಬೇರೆ ಬೇರೆ ಜಾತಿಯ ಹಾವುಗಳನ್ನು ಲ್ಯಾಬ್ಗಳಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟಿರುತ್ತಾರೆ. ಹಾವಿನಿಂದ ವಿಷ ಸಂಗ್ರಹಿಸುವ ಪ್ರಕ್ರಿಯೆಗೆ ಸ್ನೇಕ್ ಮಿಲ್ಕಿಂಗ್ ಪ್ರಾಸೆಸ್ ಎನ್ನುತ್ತಾರೆ. ಇದಕ್ಕಾಗಿ ಮೊದಲಿಗೆ ವಿಷವನ್ನು ಸಂಗ್ರಹಿಸಲು ಮಿಲ್ಕಿಂಗ್ ಕಪ್ ಸಿದ್ಧಗೊಳಿಸುತ್ತಾರೆ. ಸ್ನೇಕ್ ಹುಕ್ ಬಳಸಿ ಹಾವಿನ ತಲೆಯನ್ನ ವಿಷ ಸಂಗ್ರಹಿಸುವವರ ಕೈ ಮತ್ತು ದೇಹದ ಉಳಿದ ಭಾಗಗಳಿಂದ ದೂರ ಇರುವಂತೆ ನೋಡಿಕೊಳ್ಳಲಾಗುತ್ತದೆ. ಮಿಲ್ಕಿಂಗ್ ಪ್ರಾಸೆಸ್ ವೇಳೆ ಹಾವನ್ನು ಮೃದುವಾದ ಪಿನ್ನಿಂಗ್ ಪ್ಯಾಡ್ ಮೇಲೆ ಹಾಕಿ ಪಿನ್ನಿಂಗ್ ಸಾಧನದ ಸಹಾಯದಿಂದ ತಲೆಯ ಬಳಿ ಅಲುಗಾಡದಂತೆ ಹಿಡಿಯುತ್ತಾರೆ. ಈ ಸಮಯದಲ್ಲಿ ಮಿಲ್ಕಿಂಗ್ ಕಪ್ ಹಾವಿನ ಬಾಯಿಯ ಬಳಿ ತರಲಾಗುತ್ತದೆ. ಆಗ ಹಾವು ತನ್ನನ್ನು ಹಿಡಿದಿರುವವರನ್ನೇ ತಾನು ಕಚ್ಚಿದ್ದೇನೆ ಎಂಬ ಭ್ರಮೆಯಲ್ಲಿ ಕಪ್ನಲ್ಲಿ ವಿಷವನ್ನು ಹೊರಹಾಕುತ್ತದೆ. ಇಲ್ಲಿ ತೋರಿಸಿರುವ ಈ ಟೈಗರ್ ಸ್ನೇಕ್ನಿಂದ ಸಂಗ್ರಹಿಸಿದ ಈ ಸಣ್ಣ ಪ್ರಮಾಣದ ವಿಷ ಸುಮಾರು 50ಕ್ಕೂ ಹೆಚ್ಚು ವಯಸ್ಕರನ್ನು ಕೊಲ್ಲುವಷ್ಟು ಪ್ರಬಲವಾಗಿರುತ್ತದೆ. ವಿಷ ಸಂಗ್ರಹಿಸಿದ ನಂತರ ಅದನ್ನು ಫ್ರೀಜರ್ನಲ್ಲಿ ಫ್ರೀಸ್ ಮಾಡಲಾಗುತ್ತದೆ. ಬೇರೆ ಬೇರೆ ಜಾತಿಯ ಹಾವುಗಳ ವಿಷವನ್ನು ಪ್ರತ್ಯೇಕವಾಗಿ ಇಡುತ್ತಾರೆ. ಫ್ರೀಸ್ ಆದ ನಂತರ ಹಾವುಗಳ ವಿಷದ ಬಣ್ಣ ಗುಲಾಬಿ, ತಿಳಿ ಹಳದಿ, ಗಾಢ ಹಳದಿ ಹೀಗೆ ಅವುಗಳ ಜಾತಿಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ. ಕೆಲವು ತಿಂಗಳುಗಳ ನಂತರ ಸಾಕಷ್ಟು ವಿಷ ಸಂಗ್ರಹಣೆಯಾದ ಮೇಲೆ ಅದನ್ನು ಫ್ರೀಸ್ ಡ್ರೈ ಮಾಡುತ್ತಾರೆ. ಫ್ರೀಸ್ ಡ್ರೈ ಮಷೀನ್ನಲ್ಲಿ ಇಟ್ಟು ಟೆಂಪರೇಚರ್ ಅನ್ನು -56°C ಇಡಲಾಗುತ್ತದೆ. ಇದರಿಂದ 48 ಗಂಟೆಗಳ ಒಳಗೆ ವಿಷದಲ್ಲಿದ್ದ ತೇವಾಂಶ ಹೊರಹೋಗಿ ಅದು ಹೆಪ್ಪುಗಟ್ಟಿ ಫ್ರೀಸ್ ಡ್ರೈ ಆಗುತ್ತದೆ. ಕೊನೆಯಲ್ಲಿ ಕ್ರಿಸ್ಟಲೈಸ್ಡ್, ಅಂದರೆ ಹರಳುಗಟ್ಟಿದ ವಿಷ ಸಿಗುತ್ತದೆ. ಈ ರೀತಿ ಫ್ರೀಸ್ ಡ್ರೈ ಆದ ವಿಷ ಸಾಗಿಸಲು ಸುಲಭ ಮತ್ತು ಹೆಚ್ಚು ಕಾಲ ಇರುತ್ತದೆ. ಆದರೆ ಈ ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ. ಆಂಟಿವೇನಮ್ ತಯಾರಿಕೆಯಲ್ಲಿ ಹಾವುಗಳು ಮಾತ್ರ ಅಲ್ಲ, ಕುದುರೆಗಳು ಅಷ್ಟೇ ಮುಖ್ಯ. ಇದಕ್ಕಾಗಿ ಆರೋಗ್ಯಕರವಾದ ಉತ್ತಮ ದೇಹ ಸ್ಥಿತಿಯಲ್ಲಿರುವ ಕುದುರೆಗಳು ಬೇಕಾಗುತ್ತವೆ. ಈ ಕುದುರೆಗಳಿಗೆ ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿದ ವಿಷವನ್ನು ಇಂಜೆಕ್ಟ್ ಮಾಡುತ್ತಾರೆ. ಈ ಪ್ರಾಸೆಸ್ ಮಾಡುವಾಗ ತುಂಬಾ ನಿಖರವಾಗಿ ಹಾಗೂ ಜಾಗರೂಕರಾಗಿರಬೇಕು. ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೂ ಕುದುರೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇದು ತುಂಬಾ ಅಪಾಯಕಾರಿ ಪ್ರಕ್ರಿಯೆ. ವಿಷಪ್ರಾಶನವಾದ ಕುದುರೆಗಳು ಆಂಟಿಬಾಡಿ, ಅಂದರೆ ಪ್ರತಿಕಾಯಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಅದು ಅಂತಿಮವಾಗಿ ಆಂಟಿವೇನಮ್ ಆಗಿ ಬದಲಾಗುತ್ತದೆ. ಕುದುರೆ ಆರೋಗ್ಯವಾಗಿದ್ದಷ್ಟು ಅವು ಹೆಚ್ಚು ಆಂಟಿಬಾಡಿಗಳನ್ನು ಉತ್ಪಾದಿಸುತ್ತವೆ. ಕುದುರೆಗಳಿಂದ ಆಂಟಿಬಾಡಿಗಳನ್ನು ಸಂಗ್ರಹಿಸುವ ಮೊದಲು ಅವುಗಳಿಗೆ ಇನ್ಫೆಕ್ಷನ್ ಆಗದ ಹಾಗೆ ತಡೆಗಟ್ಟಲು ಕುದುರೆಯ ಕುತ್ತಿಗೆಯನ್ನು ತೊಳೆದು ಶೇವ್ ಮಾಡುತ್ತಾರೆ. ನಂತರ ಕುದುರೆಯ ಜಾಗ್ಯುಲರ್ ವೇನ್, ಅಂದರೆ ಕಂಠನಾಳದಿಂದ ರಕ್ತವನ್ನು ಹೊರತೆಗೆಯುತ್ತಾರೆ. ಸುಮಾರು 6 ಲೀಟರ್ ರಕ್ತ ಸಂಗ್ರಹಿಸಲು ಅರ್ಧ ಗಂಟೆಗಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಒಂದು ರಕ್ತದ ಚೀಲಕ್ಕೆ $500ಗಿಂತ ಹೆಚ್ಚು ಬೆಲೆ ಇರುತ್ತದೆ. ಈ ರಕ್ತದಿಂದ ಪ್ಲಾಸ್ಮಾವನ್ನು ಪ್ರತ್ಯೇಕಿಸುತ್ತಾರೆ ಮತ್ತು ಪ್ಲಾಸ್ಮಾದಿಂದ ಆಂಟಿಬಾಡಿಗಳನ್ನು ಪ್ರತ್ಯೇಕಿಸಲಾಗುತ್ತದೆ. ಈ ರೀತಿ ಸಂಗ್ರಹಿಸಿದ ಆಂಟಿಬಾಡಿಗಳನ್ನೇ ಹಾವು ಕಚ್ಚಿದ ಸಮಯದಲ್ಲಿ ಇಂಜೆಕ್ಷನ್ ರೂಪದಲ್ಲಿ ಕೊಡಲಾಗುತ್ತದೆ. ಒಂದು ಲ್ಯಾಬ್ನಲ್ಲಿ ಸರಿಸುಮಾರು 1,20,000 ಬಾಟಲ್ಗಳಷ್ಟು ಆಂಟಿವೇನಮ್ಗಳನ್ನು ಉತ್ಪಾದಿಸುತ್ತಾರೆ. ಕಚ್ಚಿದ ಹಾವನ್ನು ಅವಲಂಬಿಸಿ ಪ್ರತಿ ವ್ಯಕ್ತಿಗೆ 10 ರಿಂದ 20 ಬಾಟಲ್ಗಳ ತನಕ ಬೇಕಾಗಬಹುದು. ಹಾವು ಕಚ್ಚಿದ ವ್ಯಕ್ತಿಗೆ ಬೇಗ ಚಿಕಿತ್ಸೆ ನೀಡಿದಷ್ಟು ಅವರು ಬದುಕುಳಿಯುವ ಮತ್ತು ತ್ವರಿತವಾಗಿ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಸಂಶೋಧಕರು ಲ್ಯಾಬ್ನಲ್ಲಿಯೇ ಆಂಟಿಬಾಡಿಗಳನ್ನು ಉತ್ಪಾದಿಸುವ ವಿಧಾನಗಳನ್ನು ಸಂಶೋಧಿಸುತ್ತಿದ್ದಾರೆ. ಇದರಿಂದ ಕುದುರೆಗಳ ಬಳಕೆಯನ್ನು ನಿಲ್ಲಿಸಬಹುದು ಮತ್ತು ಜೀವಂತ ಹಾವುಗಳಿಂದ ಕಡಿಮೆ ವಿಷದ ಅಗತ್ಯ ಬೀಳುತ್ತದೆ.